ಇನ್ನು ಹುಬ್ಬಳ್ಳಿಯಲ್ಲಿ ಮಹದಾಯಿ ನೀರಿಗಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಮಹದಾಯಿ ನೀರಿಗಾಗಿ ಅನ್ನದಾತರು, ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಮಗೆ ಮಹದಾಯಿ ನೀರು ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ನಡೆಗೆ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯ ಬಳಿ ಬಂದು ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. 3000 ಮಠದಿಂದ ಜೋಶಿ ಕಚೇರಿ ತನಕ ರ್ಯಾಲಿಯನ್ನ ಮಾಡಿದ್ದಾರೆ ಹೋರಾಟಗಾರರು. ವೀರೇಶ ಸೊರಬದ ಮಠ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇರುವಂತದ್ದು. ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಪ್ರಹ್ಲಾದ್ ಜೋಶಿ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಯೋಜನೆಗೆ ರಾಜ್ಯ ಸರ್ಕಾರ ಎಲ್ಲ ಮಾನದಂಡಗಳನ್ನು ಕೂಡ ಪೂರೈಸಿದೆ. ಆದರೆ ಟೈಗರ್ ಕಾರಿಡಾರ್ ಹೆಸರಲ್ಲಿ ಅನುಮತಿ ನಿರಾಕರಿಸಲಾಗ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರದವರು ಆದಷ್ಟು ಬೇಗ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಕುಡಿಯುವ ನೀರಿನ ಯೋಜನೆಗೆ ಅನಗತ್ಯ ವಿಳಂಬ ಸರಿಯಲ್ಲ. ಬ್ರಿಟಿಷರ ಸರ್ಕಾರವಿದ್ರೆ ನಮಗೆ ತಕ್ಷಣ ಅನುಮತಿಯಾದರೂ ಸಿಕ್ತಿತ್ತು. ನಮ್ಮದೇ ಕೇಂದ್ರ ಸರ್ಕಾರ ತುಳಿದು ಆಳೋದು ಸರಿಯಲ್ಲ ಅಂತ ಈ ಪ್ರತಿಭಟನಾಕಾರರು ರೈತರು ಆಗ್ರಹಿಸಿದ್ದಾರೆ. ದೂರವಾಣಿ ಮೂಲಕ ನಿಮ್ಮ ಸಂಸದರಿಗೆ ಮತ್ತು ನಮ್ಮ ಸಂಸದರಿಗೆ ನೀವು ಇದರ ವಿಷಯವನ್ನು ಗಮನಕ್ಕೆ ತರಬೇಕಾದಂಥ ಆದ್ಯ ಕರ್ತವ್ಯ ತಮ್ಮದಾಗಿದೆ. ಅವರ ಗಮನಕ್ಕೆ ನಾವು ಇಂದು ತರ್ತಾ ಇದ್ದೇವೆ. ನಿರಂತರ ಹಗಲು ರಾತ್ರಿ ಇದೇ ಜಾಗದ ಮುಂದೆ ಧರಣಿ ಮಾಡ್ತೀವಿ. ನಮಗೇನಾದರೂ ರೈತರಿಗೆ ಪ್ರಾಣಕ್ಕಾಗಲಿ ಆರೋಗ್ಯಕ್ಕಾಗಲಿ ಸಂಸ್ಕಾರ ಆದ್ರೆ ಅದನ್ನ ಲೋಕಸಭಾ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು ಹೊಣೆ ಹೊರಬೇಕಾಗ್ತದೆ. 538 ಎಕರೆ ಜಮೀನಿನ ಪಹಣಿಯಲ್ಲಿ ಮಾಲೀಕರ ಹೆಸರಿನ ಬದಲು ಸರ್ಕಾರ ಅಂತ ನಮೂದಾಗಿದೆ. ಈ ಗ್ರಾಮದ 250ಕ್ಕೂ ಅಧಿಕ ರೈತರಿಗೆ ಸರ್ಕಾರದಿಂದ ಯಾವುದೇ ಸಮಸ್ಯೆ ಇಲ್ಲ. ನರಗುಂದ ತಾಲೂಕಿನ ಕುರಗೋವಿನಕೊಪ್ಪ ಗ್ರಾಮದ ಜನರ ಗೋಳನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ ನೋಡಿ. ನಿಮ್ಮ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕುರುಗೋವಿನಕೊಪ್ಪ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಸುಮಾರು 250 ಜನ ರೈತರು ಕಳೆದ 11 ವರ್ಷಗಳಿಂದಲೂ ಕೂಡ ಅಷ್ಟೇ ಅವರದ್ದೇ ಜಮೀನಿನ ಒಂದು ದಾಖಲೆಗಳಿಗೋಸ್ಕರ ಹೋರಾಟವನ್ನು ಮಾಡ್ತಿದ್ದಾರೆ. ಸುಮಾರು 538 ಎಕರೆ ಭೂಮಿ ಅವರೇ ಮಾಲೀಕರಾದರೂ ಕೂಡ ಅಷ್ಟೇ ಅವ್ರ ಹೆಸರಿನಲ್ಲಿ ಯಾವುದೇ ರೀತಿಯಂಥ ದಾಖಲೆಗಳು ಬರ್ತಾ ಇಲ್ಲ. ಬದಲಾಗಿ ಸರ್ಕಾರದ ಒಂದು ದಾಖಲೆಗಳು ತೋರಿಸ್ತಾ ಇರುವಂಥದ್ದು. ಏನು ಈ ಒಂದು ಸಮಸ್ಯೆ, ಯಾಕೆ ಹೀಗಾಯಿತು ಅನ್ನುವಂಥದ್ದನ್ನು ಮಾತನಾಡಲು ಕುರುಗೋವಿನಕೊಪ್ಪ ಜನ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಏನು ಸರ್ ಆಗಿರುವಂಥ ಸಮಸ್ಯೆ? 11 ವರ್ಷಗಳಿಂದ ಏನೆಲ್ಲ ರೀತಿಯಂಥ ಸಮಸ್ಯೆ ಆಗ್ತಿದೆ ಅಂತ? ಅದು ಸರ್ ನಮ್ದು 13 ವರ್ಷದಿಂದ ಇದು ಸಮಸ್ಯೆ ಐತಿ ಸರ್. ನಮ್ಗೆ ಮೊದ್ಲಕ್ಕೆ ಉತ್ತರದಾಗ ನಾವು ಮತ್ತು ಜಮೀನ್ದಾರ ಹೆಸರಿದ್ದೀವಿ ಸರ್. ಈಗ ನಮ್ಮದು ಜಮೀನ್ದಾರದು ಹೆಸರು ತೆಗೆದು ಸರ್ಕಾರ ಅಂತ ಮಾಡ್ಕೊಂಡ್ಬಿಟ್ರಿ ಸರ್. ಯಾರು ಮಾಡ್ಕೊಂಡಿದ್ದು? ಗೌರ್ಮೆಂಟ್ ಮಾಡ್ಕೊಂಡು ಸರ್. ನಾವು ಪಟ್ಟು ತುಂಬಿವಿ ಸರ್. ಅದಕ್ಕೆ ಪಟ್ಟು ತುಂಬಿ ಸರ್ಕಾರ ಅಂತ ಮಾಡ್ಕೊಂಡ್ರು. ಸರ್ಕಾರ ಅಂತ ಮಾಡ್ಕೊಂಡು ನಮ್ಮ ಹೆಸರು ಕುಂದಿರ್ತೇವೆ ಅಂತಂದ್ರೆ ರೈತರ ಹೆಸರು. ಆಮ್ಯಾಗ ರೈತರ ಹೆಸರು ಕುಂದಿರ್ಸಲಿಲ್ಲ ಸರ್ ಅವರು. ಇವತ್ತಿನವರೆಗೂ ಅಡ್ಡಾಡಕತ್ತೀವಿ. ಎಷ್ಟು ವರ್ಷ ಆಯ್ತು ಹಂಗೆ ಮಾಡ್ಕೊಂಡು? ಈಗ 1 ವರ್ಷ ಆಯ್ತು ಸರ್. 1 ವರ್ಷ, 2 ವರ್ಷ ಸನಕ್ ಬಂತು ಸರ್. ಈಗ ನಾವು ಪಟ್ಟು ತುಂಬ್ರಿ ನಿಮ್ಮ ರೈತರ ಹೆಸರು ಹಾಕೋ ಅಂತೇಳಿ ಈಗ ಉತ್ತಾರ ನೋಡಿದ್ರೆ ಸರ್ಕಾರ ಅಂತ ಆಗಿದೆ ಸರ್. ನಮಗೆ ಬೆಳೆ ವಿಮೆ ಇಲ್ಲ, ಬೆಳೆ ಹಾನಿ ಇಲ್ಲ, ಸಾಲಿಲ್ಲ. ಅದರಿಂದ ಏನೂ ದೊರಕಲ್ಲ ಸರ್ ನಮಗೆ. ಅಲ್ಲ, ನೀವು ಕೇಳಿದ್ರ ಯಾಕೆ? ಯಾಕಂದ್ರೆ ಈ ಮೊದಲು ಬರ್ತಿರುವಂತ ಈಗ 1-2 ವರ್ಷದ ಹಿಂದೆ ಪಾಣಿಯಲ್ಲೆಲ್ಲ ನಿಮ್ದು ಹೆಸರು ಇರ್ತಿತ್ತು. ಇವಾಗ ನಮ್ಮ ಹೆಸರು ಇಲ್ಲ ಸರ್. ಪಾಣಿಯಲ್ಲಿ ನಮ್ಮ ಹೆಸರು ಇಲ್ಲ ಸರ್. ಈಗ ಈ ಸರ್ಕಾರಿ ಅಂತ ಆಗ್ಬಿಟ್ಟೆ ಸರ್.
ಇಲ್ಲಿ ಸರ್ಕಾರಿ ಸರ್ಕಾರಿ ಅಂತ ಆಗ್ಬಿಟ್ಟೆ ಸರ್. ಸರ್ಕಾರ ಅಂತ. ಸರ್ಕಾರ ಅಂತ ಆಗ್ಬಿಟ್ಟೈತೆ. ಹೀಗಾಗಿ ನಮ್ಗೆ ಇದ್ರಾಗ ಏನು ಬೆಲೆ ಇಲ್ಲಂಗೆ ಆಗ್ಬಿಟ್ಟೆ ಸರ್. ಅಂದ್ರೆ ಈ ಸ್ವಾಧೀನದಾರರು ಸರ್ಕಾರದ ಸರ್ಕಾರದಾಗ್ಬಿಟ್ಟೆ ಸರ್. ಇದು ಮೊದಲಿನ ನೋಡ್ರಿ ಇದು ನಿಮ್ದು ಎಷ್ಟು ಎಕರೆ ಜಮೀನಿದೆ? ನಮ್ಮ 4 ಎಕರೆ ಜಮೀನು ಐತ್ರಿ. 4 ಎಕರೆ. ಹ್ಞೂ 2022-23 ನಿಮ್ದೇ ಹೆಸರಲ್ಲಿ ಬರ್ತಿತ್ತು ಪಾಣಿ ಎಲ್ಲಾನು. ಬರ್ತೈತ್ರಿ. ಏನು ಅಧಿಕಾರಿಗಳು ಮಾಡಿದಂತ ಎಡವಟ್ಟಿಂದ ಹಿಂಗಾಯ್ತು ಅಥವಾ ಏನು ಈ ಬೇಜವಾಬ್ದಾರಿ ತಂದಿಂದ ಹಿಂಗಾಯ್ತು, ಹೇಗೆ ಅಂತ? ಜವಾಬ್ದಾರಿನೂ ಆತ್ರಿ, ಅಧಿಕಾರಿಗಳ ಎಡವಟ್ಟು ತಂದಿಂದನೂ ಆತ್ರಿ. ಗದಗ, ಬೆಂಗಳೂರು, ಬೆಳಗಾವಿ ಹಿಂಗೆ ಅಡ್ಡಾಡ್ಸಕ್ಕೆ ಹತ್ಬಿಟ್ಟಾರ ರೈತನ್ರಿ. ಏನು ಹೇಳಿದ್ರು ಕೇಳಲ್ರು, ಲೆಟರ್ ಕೊಟ್ಟರು ಏನು ಮಾಡವಲ್ರಿ ಸರ್ಕಾರದವ್ರು. ಈಗ ಆ ಜಮೀನಲ್ಲಿ ಏನಾದ್ರು ನೀವು ಬೆಳೆ ಗಿಳೆ ಹಾಕೊಳಕ್ ಹೋದ್ರೆ ಏನಾದ್ರು ಅಡ್ಡಿ ಆಗ್ತಿದೆ ಈಗ? ಏನಿಲ್ಲ ಯಾರ್ದು ಏನು ಅಡ್ಡಿ ಇಲ್ರಿ. ಯಾರು ಅದಕ್ಕೆ ವಾರ್ಸಾನು ಇಲ್ರಿ ಅವ್ರು ಇನ್ನೊಂದಾರ. ಅವ್ರಿಗೆಲ್ಲ ಬ್ಯಾಲೆನ್ಸ್ ಪೇಪರ್ ಬಿಟ್ಟಿದ್ರು, ಎಲ್ಲ ಬಿಟ್ಟು ಏನು ಇಲ್ಲ ಇಲ್ರಿ. ನ್ಯೂಸ್ ಪೇಪರ್ ಅಂದ್ರೆ ಮೂಲ ದಾಖಲೆಗಳು ನಿಮ್ಮವೇ, ಆದ್ರೆ ಈಗ ಬರ್ತಿರೋ ಪಾಣಿಯಲ್ಲಿ ನಿಮ್ಮ ಹೆಸರಿಲ್ಲ ಅಷ್ಟೇ. ಇಲ್ರಿ, ಸರ್ಕಾರ ಅಂತ ಮಾಡಿಟ್ಟಾರೆ. ಅವ್ರದ್ದು ಇಲ್ಲ ನಮ್ದು ಇಲ್ರಿ, ಇಬ್ಬರು ತೆಗೆದು ಸರ್ಕಾರ ಅಂತ ಇಟ್ಟಾರೆ. ಏನಕ್ಕೆ ಹಿಂಗಾಯ್ತು ಸರ್ಕಾರ ಅಂತ ಆಯ್ತು ಏಕಾಏಕಿ? ಯಾಕಂದ್ರೆ ನಿಮ್ಮ ಹೆಸರಿಗೆ ನಾವು ಪಾಣಿ ಮಾಡಿಸ್ತೀವಿ ಅಂತಂದವ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ? ಇನಾಮದಾರ ಹೆಸರು ಕಡಿಮೆ ಮಾಡಿ ನಿಮ್ಮ ಹೆಸರು ಕುಂದಿರ್ತೇವೆ ಅಂತೇಳಿ ಅಂದ್ರೆ ಅದನ್ನ ಪಟ್ಟು ತುಂಬಿ. ಇನಾಮದಾರ ಅಂದ್ರೆ ಮೂಲ ಓನರಾ? ಮೂಲ ಓನರ್ ಅವರು ಅದಾರ, ನಾವು ಅದಾವ್ರಿ ಅದ್ರಾಗ. ಇನಾಮ್ ಜಮೀನ್ ನಮ್ದು ಅವಾಗ. ಅದಕ್ಕೆ ಹಿಂಗಾಗಿ ಅದನ್ನ ಕಡಿಮೆ ಮಾಡ್ತೇವೆ. ಕಡಿಮೆ ಮಾಡಿ ನೀವು ಪಟ್ಟು ತುಂಬ್ರಿ, ನಾವು ಹೊಳ್ಳಿ ಕುಂದಿರ್ತೇವೆ ಅಂತ ಹೇಳಿದ್ರು. ಅದನ್ನ ಪಟ್ಟು ತುಂಬೇವ್ರಿ. ಅದನ್ನ ಸರ್ಕಾರ ಅಂತ ಕುಂದಿರ್ಸಿದ್ರು, ಹೊಳ್ಳಿ ನಮ್ಮ ಹೆಸರು ಕುಂದಿರ್ಸಲ್ರಿ. ಅದ್ರ ಸಂಬಂಧ ಬೆಳಗಾವಿ, ಬೆಂಗಳೂರು ಜಗ್ ಅಡ್ಡಾಡಿ ಜಗ್ 5-6 ವರ್ಷ ಆತೇನೆ ಹೆಚ್ಚು ಆತ ಹೋಗಾಕತ್ತಿ. ಎಲ್ಲ ಮಿನಿಸ್ಟ್ರಿಗೆ ಹೋಗಿ ಭೇಟಿ ಆಗ್ಯಾವಿ, ಎಲ್ಲ ಮಾಡ್ಯಾವ್ರಿ. ಅಧಿಕಾರಿಗಳು ಇಲ್ಲ ಸರಿ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆ ಕೊಡ್ತಿದ್ದಾರೆ ಅಂತ ಕೇಳ್ಪಟ್ವಿ. ಏನಂತ ಹೇಳ್ತಿದ್ದಾರೆ ಅಧಿಕಾರಿಗಳಿಗೆ ಈ ಸಮಸ್ಯೆಯಿಂದ ಅಂತ? ಮಾಡ್ತೀವ್ರಿ, ಸರಿಯಾಗಿ ಮಾಡ್ತೀವಿ. ಆದ್ರೆ ಈಗ ಮಾಡೋಕೆ ತಯಾರಿಲ್ರಿ ಸರ್ ಅವರು. ಒಟ್ಟು ಇದು ಕಡೆ ಬೇಜವಾಬ್ದಾರಿ ಮಾಡಕತ್ತಾರೆ, ಯಾರು ಸರಿಯಾಗಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಹಿಂಗಾಗಿ ಗೆರೆಯ ಮೇಲೆ ಅವ್ರು ಅದಾರ, ಗೆರೆ ತಳಗೆ ನಾವಿದ್ದೀವಿ. ಈಗ ಸರ್ಕಾರಿ ಮಾಡಿಬಿಟ್ಟದಾರ್ರಿ. DC ಆಫೀಸ್ಗೆ ಹೋಗಿ ಬಂದೀವ್ರಿ, AC ಆಫೀಸ್ಗೆ ಹೋಗಿ ಬಂದೀವ್ರಿ. ಆನಂತರ ಬೆಳಗಾವಿ ಒಂದಕ್ಕೂ ಹೋಗಿ ಬಂದೀವ್ರಿ. ಆಮೇಲೆ ಬೆಂಗಳೂರಿಗೆ ಒಂದು 10-15 ಸಲ ಹೋಗಿ ಬಂದ್ರೂ ಬರೀ ಅಲ್ಲೇ ಆ ಮಿನಿಸ್ಟರ್ ಈ ಮಿನಿಸ್ಟರ್ ಕಡೆ ಹೋಗಿ ಎಲ್ಲ ಇದು ಮಾಡಿ ಬಂದ್ರೂ ಇದನ್ನು ಮಾಡ್ತೀವಿ, ಲೆಟರ್ ಕಳಿಸ್ರಿ, ಆಮೇಲೆ ನಾವು ಬರ್ತೀವಿ, ಇದನ್ನು ಮಾಡಿಸ್ತೀವಿ ಹೇಳ್ತೀವಿ ಅಂತ ಅಂದ್ರೂ ಸರಿಯಾಗಿ ಇದನ್ನು ಇದು ಮಾಡ್ತಾ ಇಲ್ಲ ಇಲ್ಲಿವರೆಗೂ. ಸುಮಾರು ಎಷ್ಟೆಷ್ಟು ವರ್ಷಗಳಿಂದ ನೀವು ಅಲ್ಲಿ ಇದ್ದೀರಿ ಅಂತ ಜಮೀನಲ್ಲಿ? ಈಗ ಪೂರ್ವಿ ಈಗ ತಾತ ಮುತ್ತಾತ ತಂದ್ರೂ ಪೂರ್ವಿಯಿಂದನೂ ಅಜ್ಜಗಳಿದಾರ, ಈಗ ನಮ್ಮೂ ಇದಾವ್ರಿ. ಈಗ ಇತ್ತಿತ್ತಲಾಗಂತೂ ಈಗ ಇವತ್ತಾಡು ಪಟ್ಟು ಅವು ಖರೀದಿನೂ ಮಾಡವಲ್ರಿ. ಗೌರ್ಮೆಂಟಿಂದ ಏನು ಒಂದು 10% ಅದರಿಂದ ಪ್ರಾಫಿಟ್ ಇಲ್ಲರಿ ಒಟ್ಟ. ಅಂದ್ರೆ ಈಗ ವಾರಸುದಾರರಿಗೆ ಸರ್ಕಾರ ಅಂತಿರುವಂತ ಕಾರಣಕ್ಕೋಸ್ಕರ ನೀವು ಮಾರಾಕು ಆಗ್ತಿಲ್ಲ. ಮಾರಾಕು ಆಗ್ತಿಲ್ಲ, ಹಕ್ಬಿಟ್ಟು ಪತ್ರ ಮಾಡಾಕು ಆಗವಲ್ದು. ತಂದಿದ್ದ ಮಕ್ಕಳಿಗೂ ಬರವಲ್ದು, ಏನು ಅದ್ರ ಮೇಲೆ ಸಾಲ ಹುಟ್ಟವಲ್ದು. ಒಟ್ಟ ಏನೇನು ನಮಗೆ ಪ್ರಾಫಿಟ್ ಕೊಡವಲ್ರಿ. ಅಂದ್ರೆ ಈಗ ನೀವು ನಿಮ್ಮ ಮಕ್ಳಿಗೆ ಏನಾದ್ರು ಮಾಡ್ಕೊಡೋಣ ಅಂದ್ರೆ ಅದಕ್ಕೂ ರಿಜಿಸ್ಟರ್ ಆಗಲ್ಲ, ಅದು ಪರಿಹಾರ ಇಲ್ರಿ. ಮಕ್ಳ ತಂದೆ ಆಸ್ತಿ ಮಕ್ಳು ಬಿಡ್ಬೇಕು, ಅದಾಗವಲ್ರಿ. ಅದೇನ ಬರವಲ್ರಿ ಅದ ಕಂಪ್ಯೂಟರ್ದಾಗ. ಕೈ ಬರ ಉತ್ಪತ್ತಾರಿಗೆ ಮೊದ್ಲಕ್ಕಿತ್ತಲ್ರಿ, ಆಗೆಲ್ಲ ಹಾಕಿತ್ತದ. ಈಗ ಆಗಿನಂತೂ ಈಗ ಕಂಪ್ಯೂಟರ್ ಬಂದಿಂದು ಇಬ್ಬರು ಕೇಳಾಕತ್ತದ. ಈಗಂತೂ ಸರ್ಕಾರ ಯಾವ್ದು ಇಲ್ಲ ಬಿಡ್ರಿ. ಅಂದ್ರೆ ಈಗ ನೀವೇನಾದ್ರೂ ಬೆಳೆ ನಾಶ ಆಗುತ್ತೆ, ಸರ್ಕಾರದಿಂದ ಪರಿಹಾರ ಅಂತ ಎಕರೆಗೆ ಇಷ್ಟು ಅಂತ ಕೊಡ್ತಾರೆ, ಅದು ಕೂಡ ಈಗ ನಿಮ್ಗೆ ಬರಲ್ಲ. ಯಾವ ಪರಿಹಾರ ಇಲ್ರಿ, ಯಾವ್ದು ಇಲ್ರಿ. ನಮ್ಗೆ ಬ್ಯಾಂಕ್ ಲೋನ್ ಸದಕಿಲ್ಲ ಮೇಡಮ್ ಸರ್. ಲೋನು ಮಾಡಕ್ಕೆ ಲೋನ್ ಆಗಿಲ್ಲ, ಕಟ್ಟಿದ ಲೋನ್ ಲೋನ್ ಹೊಳ್ಳಿ ಲೋನ್ ಕೊಡವಲ್ರಿ ನಮಗೆ. ಲೋನು ಕೊಡಲ್ಲ. ಈ ಮೊದಲು ನೀವು 2013ಕ್ಕಿಂತ ಮೊದಲು ಲೋನ್ ತಗೊಂತಿದ್ರ? ಲೋನ್ ಎಲ್ಲ ಇದ್ರಾಗ ಎಲ್ಲ ಕಾಗದಿದ್ರಿ, ಲೋನ್ ಎಲ್ಲ ತೊಗೊಂತಿದ್ವಿ. ನಮ್ಗೆಲ್ಲ ಮಾಡಿ ಯಾರು ಮಾಡಿದ್ರಿ, ಹಾಕ್ಬಿಟ್ಟು ಪತ್ರ ಹಾಕಿದ್ದು ಎಲ್ಲ ಹಾಕಿದ್ರಿ. ಈಗ ಇತ್ತಿತ್ಲಾಗಂತೂ ಈಗ 2013 ಪೂರ ಇಲ್ಲ ನೋಡ್ರಿ. 2013 ಎಲ್ಲ ಇಲ್ಲೇನಿಲ್ಲ. ಏನ್ ಮಾಡೈತ್ರಿ, ಹೊಸ ರೂಲ್ಸ್ ಬರಾಕತ್ತವಲ್ರಿ. ಈ ಹೊಸ ರೂಲ್ಸ್ ಬಂದಂಗ ನಮಗ ಈ ರೀತಿ ಹರಿ ದೀಕ್ಷಿತ್ ಭಾವ್ ದೀಕ್ಷಿತ್ ಇನಾಮದಾರ ಅಂತಂದು ಅವ್ರ ಗೆರೆ ಮ್ಯಾಗ ಗೆರೆ ಕೆಳಗೆ ನಾವು ಹೊಲದ ಮಾಲಕರು ನಾವು ಇದ್ವಿ. ಆಗೇನಾಗ್ತಿತ್ತು, ಎಲ್ಲ ನಡೀತಿತ್ತು. ಒಂದ್ ವೇಳೆ ಇದು ಸರ್ಕಾರ ಏನ್ ಮಾಡಿದ್ವು ಅಂದ್ರೆ ಹೊಸ ಒಂದು ರೂಲ್ಸ್ ತಂದು ಇನಾಮ ಜಮೀನನ್ನ ಅವನಿಗೆ ಏನು ಮಾಡಿದ್ವು ಅಂತಂದ್ರೆ ಯಾವುದೇ ರೀತಿಯಾದಂಥ ಅವಕ್ಕೆ ಸರ್ಕಾರದ ಅನುಮತಿಯನ್ನು ಕೊಡಲೇ ಇಲ್ಲ ಅವರು. ನಾವು ಏನಾರ ಈಗ ಮೂರು ಜನ ನಾವು ಏನದವ್ರಿ ಜಾಯಿಂಟ್ ಅದಾಗಿದೆ. ಈಗ ಮೂರು ಜನ ಅಣ್ಣ ತಮ್ಮಂದಿರು ವಾಟ್ನಿ ಓಡಾಸ್ಕೋಬೇಕಂತಂದ್ರೆ ಇವತ್ತು ಅದು ಏನಾಗ್ಬಿಟ್ಟೈತಿ ರೀ, ಸರ್ಕಾರಿ ಅಂತ ಆಗ್ಬಿಟ್ಟೈತಿ. ಆಮೇಲೆ ಅದು ಹರಿ ದೀಕ್ಷಿತ್ ಭಾವ್ ದೀಕ್ಷಿತ್ ಇರುವುದರಿಂದ ಇದು ವಾಟ್ನಿ ಮಾಡಕ್ ಬರೋದಿಲ್ಲ, ಬ್ಯಾಂಕ್ ಸಾಲ ಕೊಡಕ್ ಬರೋದಿಲ್ಲ ನಿಮ್ಗೆ. ಮತ್ತು ಯಾವುದೇ ರೀತಿಯಾದಂಥ ಮತ್ತು ಏನಂತಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಬೆಳೆ ನಷ್ಟ ಆಗಲಿ, ಬೆಳೆ ವಿಮೆ ಆಗಲಿ, ಇದು ಯಾವುದು ಸವಲತ್ತು ನಮ್ಗೆ ಸಿಗೋದಿಲ್ಲ ರೀ. ನೀವ್ ಹೇಳಿ ಸರ್, ಏನ್ ಮಾಡೋಣ ಅನ್ಕೊಂಡಿದ್ರ? ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ
ನಾವು ಇಲೆಕ್ಷನ್ ಯಾರು ಬಂದ್ರು ಇನ್ನು ಬ್ಯಾನ್ ಮಾಡ್ಬೇಕಂತ ವಿಚಾರ ಇಟ್ಟಿವ್ರಿ ನಾವು. ಓಟ್ ಹಾಕೋರು ನಮ್ಮ ಊರು ಡಬ್ಬಿನ ತರುವಂಗಿಲ್ಲ, ಆ ಥರ ಮಾಡ್ಬೇಕು. ಇದು ನಾವು ಅಡ್ಡಾಡಿ ನಾವು ಬೆಂಗಳೂರು, ಬೆಳಗಾವಿ, ಗದಗ ಎಲ್ಲ ಕಡೆನೂ ಅಡ್ಡಾಡೋದು ಬರೀ ಇದಾಗೈತೆ ರೀ. ಅಲ್ಲ, ಜಿಲ್ಲಾಧಿಕಾರಿಗಳಿರೋ ಅಂಥದ್ದು ಗದಗಲ್ಲಿದ್ದಾರಾ? ಗದಗ ನೀವೇನಕ್ಕೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಅಲ್ದಾಡ್ಬೇಕಂತೆ? ಬೆಳಗಾವಿಗೆ RC ಆಫೀಸ್ಗೆ ಹೋಗ್ಬೇಕು ರೀ, ಆಯುಕ್ತರ ಕಡೆ RC ಆಫೀಸ್ಗೆ ಹೋಗ್ಬೇಕು. RC ಆಫೀಸ್ನಾಗ ಇದ್ದ ಬೆಂಗಳೂರಿಗೆ ಕಳಿಸ್ತಾರ, ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗಿ ಅಲ್ಲಿ ಮಿನಿಸ್ಟ್ರಿಗೆ ಭೇಟಿ ಆಗ್ಬೇಕು. ಅಲ್ಲಿ ಮಿನಿಸ್ಟ್ರಿಗೆ ಭೇಟಿಯಾಗಿ ಅವ್ರಿಗೆ ಹೇಳಿ ಬರ್ಬೇಕು. ಅವ್ರು ಆಯ್ತಪ್ಪ ಮಾಡ್ತೇವೆ ಅಂತಾರ. ಅಲ್ಲಿಂದ ಈಗ ಮತ್ತು ಈ ಥರ ನಿಮ್ಮ ಡಿಸ್ಟಿಕ್ನ್ಯಾಗ ಎಷ್ಟು ಪ್ರಕರಣ ಅದಾವು, ಇಷ್ಟು ಮಾಹಿತಿ ಕಳಿಸ್ರಿ ಅಂತ ಹೇಳಿ ಮಾಹಿತಿ ಕಳಿಸ್ಯಾರ. ಆ ಮಾಹಿತಿ ಮತ್ತು ಗದಗ ಬೆಳಗಾವಿ RC ಆಫೀಸಿಗೆ ಕಳಿಸಿದ್ರು. RCRನ ಹೋಗಿ ಕೇಳಿದ್ರೆ RCR ಇಲ್ಲಪ್ಪ ನಿಮ್ಮ ಗದಗ ಡಿಸ್ಟಿಕ್ಕಿಂದ ಒಂದೇ ಬಂದೈತಿ, ಈ ಉಳಿದು ಇನ್ನೂ 3 ಡಿಸ್ಟಿಕ್ಕಿನ್ನು ಬರ್ಬೇಕು ನಮಗೆ. ಅವು 3 ಡಿಸ್ಟಿಕ್ ಬಂದ ಮೇಲೆ ಬೆಂಗಳೂರು ಕಳಿಸ್ತೇವೆ, ಅಲ್ಲಿ ಮಟ್ಟ ಕಳ್ಸೋಕ್ಕಾಗೋದು. ನಿಮ್ಮ ಜಿಲ್ಲೆ ಥರನೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಮಸ್ಯೆ ಆಗಿದೆ. ಸಮಸ್ಯೆ ಇದಾವೆ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ, ಆದ್ರೆ ಅದಾವ ಬಿಟ್ಟಾವ ಗೊತ್ತಿಲ್ಲ ರೀ. ಬೇರೆ ಡಿಸ್ಟ್ರಿಕ್ಟ್ ಇದ್ರೆ ಅದನ್ನ ಪರ್ಯಾಯವಾಗಿ ಮಾಡಿ, ಅಟ್ಲೀಸ್ಟ್ ನಮ್ಮ ಜಿಲ್ಲೆದಾದ್ರೂ ನಾವು ಮಾಡ್ಕೊಡಿ ಅಂತ ಕೇಳಬೇಕಾಗಿತ್ತು ನೀವು. ನಾವು ಕೇಳಿದ್ರೆ ಇಷ್ಟು ಡಿಸ್ಟಿಕ್ಕಿಗೆ ಮಾಡ್ಬೇಕಾಗತಿ, ಒಂದೊಂದು ಡಿಸ್ಟಿಕ್ ಹಂಗೆ ಮಾಡಕ್ಕೆ ಬರೋದಿಲ್ಲ, ನಾವು ಇಷ್ಟು ಡಿಸ್ಟಿಕ್ ಕೂಡಿ ಕಳಿಸ್ತೇವೆ, ಅಲ್ಲಿ ಮಟ್ಟ ಕಳಿಸೋದಿಲ್ಲ ನಾವು ಅಂತ ಹೇಳ್ತಾರೆ RC ಅವರು. ಇವತ್ತೇನೋ ಆ ಪಾಣಿಯಲ್ಲಿ ಸರ್ಕಾರ ಅಂತಿದೆ, ನಾಳೆ ದಿನ ಸರ್ಕಾರದ ನಮ್ದು ಅಂತ ಅಕ್ವೈರ್ ಮಾಡ್ಕೊಂತೀವಿ ಅಂತ ಏನಾದ್ರು ಬಂದ್ರು ಅಂದ್ರೆ ಏನು ಮಾಡ್ತೀರಾ ಅಂತ? ಇಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ನಾವು. ಈ ತಹಸೀಲ್ದಾರ್ ಮುತ್ತಿಗೆ ಹಾಕ್ತೀವಿ ಸರ್ ನಾವು ಬಿಡಂಗಿಲ್ಲ ಸರ್. 538 ಎಕರೆ ಇದೆ ಸರ್ ನಮ್ದು, ಸಣ್ಣ ಆಸ್ತಿ ಇಲ್ಲ ಸರ್ ಇದೆ. ಮತ್ತೆ ಆಸ್ತಿ ಹೋದ್ಮೇಲೆ ನಮ್ದು ಏನು ಸರ್ ಈ ಊರಾಗಿರಾಕ ಇಲ್ಲಿ ಏನಿಲ್ಲ ಇಲ್ಲ ಸರ್. ಇದು ಕುರುಂಕೊಪ್ಪದ್ದು ಪೂರಾ ಅದೇ ಐತೆ ಸರ್ ನಮ್ದು, ನಮ್ದು ಅರ್ಧ ಐತೆ ಸರ್. ಇದೆಲ್ಲ ಹೋಗ್ಬಿಟ್ಟೈತೆ ಸರ್, ಸರ್ಕಾರ ಅಂತ ಮಾಡ್ಬಿಟ್ಟೈತೆ ಸರ್. ಅದಕ್ಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಕೊಟ್ಟು ಎಚ್ಚರಿಸಿದ್ರೆ ಅನುಕೂಲ ಆಕತ್ತಂತ ನಮ್ದು ಒಂದು ಆಸೆ. ಈಗ ಸರ್ಕಾರ ಅಂತೇಳಿ ಆಲ್ರೆಡಿ ಪಾಣಿಯಲ್ಲಿ ಕೂತಿದೆ. ಒಂದು ವೇಳೆ ಸರ್ಕಾರದವ್ರು ಮುಂದಿನ ದಿನಗಳಲ್ಲಿ ಇಲ್ಲ ನಮ್ಮ ಆಸ್ತಿ ಅಂತ ಏನಾದರೂ ಕೋರ್ಟ್ ಆರ್ಡರ್ ತಗೊಂಡು ಅಕ್ವೈರ್ ಮಾಡ್ಕೊಳಕಂತ ಏನಾದರೂ ಬಂತು ಅಂತಂದ್ರೆ ಏನು ಮಾಡ್ತೀರಾ ಅಂತ? ಡೌಟ್ ಅದ ರೀ, ಆದ್ರೆ ಹಂಗೇನ ಆಗಾಕಿಲ್ಲ ಅನಿಸ್ತೈತೆ ರೀ. ನಮ್ಮ ಮಾನ್ಯ ಮಾಜಿ ಸಚಿವರು ಯಾವಾಗಲೂ ಸಾಹೇಬ್ರು ಇದಕ್ಕೆ ಭಾಳಷ್ಟು ಮುತುವರ್ಜಿ ವಹಿಸ್ಕೊಂಡಾರ. ಅವರಿಂದ ಆಗ್ತತ್ ಅನ್ನೋದು ನಮಗೆ ಭಾಳಷ್ಟು ಭರವಸೆ. ಅಲ್ಲ, ಒಂದು ಟೈಮ್ ಲೈನ್ ಅಂತ ಕೊಟ್ರೆ ನಿಮಗೂ ಒಂಥರ ತೃಪ್ತಿ ಅಲ್ವಾ? ಅದು ಟೈಮ್ ಇಲ್ರಿ, ಬರಲಿ ಪ್ರಕರಣಗಳು ಬರಲಿ, ಆ ನಂತರ ಮಾಡ್ತೀವಿ ಸರ್. ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಿ ಸರ್? ಯಾಕಂದ್ರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಹೆಸರಿದ್ದಂಥ ಪಾಣಿಯಲ್ಲಿ ಸರ್ಕಾರ ಅಂತ ಬಂದಿದೆ, ಮುಂದಿನ ದಿನ ಏನಾಗುತ್ತೋ ಗೊತ್ತಿಲ್ಲ. ಸೊ ಏನು ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಅದಕ್ಕೆ ಎಲ್ಲ ಗ್ರಾಮದವ್ರು ಎಲ್ಲರೂ ಕೂಡ್ಕೊಂಡು ಅದಕ್ಕೆ ಒಂದು ಉಗ್ರ ಹೋರಾಟ ಮಾಡೋದಾಗೈತಿ. ಯಾಕಂದ್ರೆ ಎಲ್ಲ ತಿಳಿಸೋದು ಆಗೈತಿ, ಎಲ್ಲ ಆಗೈತ್ರಿ. ಈಗ ಎಲ್ಲ DC ವರೆಗೂ ಹೋಗೈತ್ರಿ, ಆಮ್ಯಾಗ AC ಹೋಗೈತ್ರಿ, ಆಮ್ಯಾಗ ಇವ್ರಿಗೆ ತಹಸೀಲ್ದಾರ್ಗೆ ಹೋಗೈತಿ. ಆಗ್ಲೇ ಎಲ್ಲ ಮನವಿ ಕೊಟ್ಟೈತಿ, ಎಲ್ಲ ಮಾಡೈತ್ರಿ. ಮಾಡಿದ್ರು ಅವರು ಅದಕ್ಕೆ ಇನ್ನೂ ಇದನ್ನು ತೊಗೊಂಡಿಲ್ಲ ಅಂತಂದ್ರೆ ಕಡೆ ಇದ್ದು ಏನರಪ್ಪ ಅಂದ್ರೆ ಮತ್ತೆ ಎಲ್ಲರೂ ಕೂಡಿ ಉಗ್ರ ಹೋರಾಟ ಮಾಡೋದಾಗತ್ತೆ. ಓಕೆ ಸರ್, ಹೇಳಿ ಸರ್. ಸರ್ಕಾರಕ್ಕಾಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಸರ್? ಏನಿಲ್ಲ ಸರ್, ಮಾಡೋದು ಮುಂದಿನ ದಾರಿ ಒಂದೇ ಸರ್. ಮತ್ತೇನು ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು, ಅದೆಲ್ಲ ಮತ್ತೆ ದಾರಿ ಇಲ್ಲ ಸರ್. ಇರೋದು ಜಮೀನು, ನಮ್ಮ ಇರೋ ಅಟ್ಟ ಜಮೀನು. ಆದ್ರೆ ಮುಂದೆ ಆ ಜಮೀನು ಇಲ್ಲ ಅಂದ್ರೆ ನಮ್ದು ಏನೈತಿ ಮಾಡೋದು ದಾರಿನೇ ಇಲ್ಲ. ಅಲ್ಲ ಸರ್, ಈಗ ನಿಮ್ಮ ಜಮೀನ ನೀವು ತಗೊಳ್ಳೋದಕ್ಕೆ ಇವತ್ತು ಬೇಡ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗಿದೆಯಲ್ಲ? ಹೌದು ಸರ್. ಈಗ ಮೇಲೆ ಬಾವಿಸಿ ನಾಮದಾರ ಐತ್ರಿ, ಕೆಳಗೆ ನಾವು ಇದ್ದೀವಿ ಸರ್. ಅದೇ ಅದು ಗೊತ್ತಂದ್ರಿ ಜಂಟಿಯಾಗಿ ಹೊಳ್ಳೆ ಇದು 2000 ಇದು 13 ಮಟ್ಟ ಬಂತು ಸರ್. ಅದು ಈಗ ನೋಡಿದ್ದೆ 2000 ಈಗ 22 ಅಂತ ಹೇಳಿದ್ರೆ 22 ಅಂತ ಹೇಳಿದ್ರೆ ಸರ್ಕಾರ ಅಂತ ಆಗ್ಬಿಡಿ ಸರ್. ಅದು ಈಗ ಹಿಂಗಾಗೈತೆ ರೀ, ಎಲ್ಲ ಏನು ಮಾಡಕ್ಕೆ ಆಗಲ್ಲ. ಈಗ ಸರ್ಕಾರ ಮತ್ತು ಪತ್ತಾರು ಬಂತದ. ಈಗ ಮೊದ್ಲೇಕೆ ಅವ್ರು ಇದ್ರೆ ಇನಾಮ್ ಇತ್ತು, ಫಸ್ಟ್ ಮ್ಯಾಗ ಇದ್ರೆ ತಳಗ ನಾವಿದ್ರಿ ರೈತರಿದ್ರೆ. ಈಗ ನಿಮ್ದು ಹೆಸರೇ ಬರಲ್ಲ ಅಲ್ಲಿ? ಇಲ್ಲ, ಬರೋದಿಲ್ರಿ. ಈಗ ಕಾಲಮ್ದಾಗ ಇದ್ರೆ ಉದರ ಪತ್ತಾಟ ಬರತ್ರಿ, ಅದ ಮತ್ತೆ ಸಾಗಲ ಕನ್ನಡ ಬರತ್ರಿ, ಸರ್ಕಾರ ಆಗ್ಬಿಡತ್ತೆ ಪೂರ ಅದ್ರದ್ದು. ಈಗ ಬಗಾನ್ ನಾಳೆ ಏನೋ ಹೋದ್ರಿ ರೀ AC ಆಫೀಸ್ ಕೇಳಿದ್ರೆ ನೀವು 10 ಕಟ್ರಿ ಏನು ಚಿಂತೆ ಮಾಡ್ಬಿಡಂತ AC ಹೇಳ್ತಾರೆ. 10 ಕಟ್ರಿ ನಿಮ್ಗೆ ಆಗ ಆಲ್ರೆಡಿ ನಿಮ್ಗೆ ಆಕತಿ, ಯಾವ ಗೌರ್ಮೆಂಟ್ ಬಂದ್ರೆ ಏನಾಗೋಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಗೆ ಧೈರ್ಯನೂ ಇಲ್ಲ. ಏನಾರ ಮತ್ತೆ ಮುಂದೆ ಪರ್ಯಾಯ ನಾವು ಏನಾರಾದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀವಿ. ಏನಾರ ಮತ್ತೊಂದು ಮಾರ್ಗ ಇಲ್ರಿ, ಉಗ್ರ ಹೋರಾಟ ಮಾಡೋದಂತ ಕೆಲಸ ಇದೆ ಸರ್. ಎಂತ ಕತೆ ಅಂತ ನಿಮ್ಮ ಜಮೀನು ನೀವು ನಮ್ಮ ಜಮೀನು ತೊಗೊಳಕ್ಕೆ ಪರಿಸ್ಥಿತಿ ಭಾಳ ಕಠಿಣ ಆಗಿಬಿಟ್ಟು. ಈಗ ಮಾರ್ಬೇಕಂದ್ರೂ ಆಗಲ್ಲ, ಲೋನ್ ತಗೊಳ್ಬೇಕು ಅಂದ್ರೆ ಆಗಲ್ಲ. ಏನು ಆಗೋದಿಲ್ಲ ಬಿಡ್ರಿ, ಏನು ಲೋನು ಇಲ್ಲ. ಮಾರ್ಬೇಕಂದ್ರೆ ಏನು ಬ್ಯಾಂಕ್ ಅವ್ರು ಹೋದ್ರೆ ನಿಮ್ಮ ಹೆಸರೇ ಇಲ್ಲಲ್ರಿ ಇದ್ರಾಗ. ಮೇನ್ ನಿಮ್ಮ ಹೆಸರೇ ಇಲ್ಲ ಅದ್ರಾಗ ಏನು ಬರುತ್ತೆ ನಿಮಗೆ? ನಿಮ್ಮ ಜಮೀನು ಅಲ್ಲಿದೆ ಅಂತ ಮಾತಾಡ್ತೀವಿ. ಮೊದಲು ನಮ್ಮ ಹೆಸರಿದ್ದು ಈಗ ಸರ್ಕಾರ ಅಂತ ಆಗೈತ್ರಿ. ಅದನ್ನ ಮೊದಲು ಹೆಂಗಿತ್ತು ಹಂಗೆ ಮಾಡ ಅಂತ ಹೇಳಿ ಬೆಳೆ ಬೆಳ್ಕೊಳಕ್ಕೇನು ಅಭ್ಯಂತರ ಇಲ್ವಾ? ಈಗ ಬೆಳೆ ಬೆಳ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಬೆಳೆ ಬೆಳ್ಕೊಳ್ಳೋದಕ್ಕೇನು ಅಭ್ಯಂತರ ಮಾಡಲ್ಲ ಯಾರು? ನಮ್ಮ
ಸರ್ ನೀರಿಂದು ತೇಲಂಡ್ ಭಾಳ ಆಗ್ಯಾವ್ರಿ ನಾವು ಏನಾರ ಈಗ ಪಂಪ್ ಸೆಟ್ ಅಥವಾ ಯಾವ್ದಕ್ಕಾರ ಏನಾರು ಮಾಡ್ಕೋಬೇಕಂತಂದ್ರೆ ಯಾವುದು ಸವಲತ್ತ ಇಲ್ಲಲ್ಲ ನಮ್ಗೆ ಹಣದ ಸಹಾಯನ ಇಲ್ಲ. ಈಗ ನಮ್ಗೆ ಹಣದ ಸಹಾಯ ಬೇಕಂತಂದ್ರೆ ಉತ್ತಾರದೊಳಗೆ ನಮ್ಮ ಹೆಸರು ಇರಬೇಕು, ಅಂದಾಗ ಬ್ಯಾಂಕ್ನವರು ಲೋನ್ ಕೊಡ್ತಾರೆ. ಅಂದಾಗ ನಾವು ಈಗ ಎಲ್ಲ ತೇಲಂಡ್ ಭಾಳ ಐತ್ರಿ ನಮ್ಮದು ಕುರಿಂಕಪ್ಪ ಜಮೀನು ತೇಲಂಡ್ ಭಾಳ ಐತಿ. ನೀರಿನ ವ್ಯವಸ್ಥೆ ಅಂತೂ ಸರಿಯಾಗಿಲ್ಲೇ ಇಲ್ಲ. ಬೇಕಾದ್ರೆ ಕೇಳಿದ್ರಲ್ಲ, ಇದು ಕುರುಗೋವಿನ ಕೊಪ್ಪ ಅನ್ನುವಂಥ ಒಂದು ಗ್ರಾಮದ ಜನರ ಒಂದು ಸಮಸ್ಯೆ. ಸುಮಾರು 538 ಎಕರೆ ಜಾಗ ಅವರ ಹೆಸರಿನಲ್ಲಿತ್ತು. ಆದರೆ ಏಕಾಏಕಿ ಸರ್ಕಾರ ತನ್ನ ಹೆಸರಿನಲ್ಲಿ ಬರ್ತಾ ಇರೋದ್ರಿಂದ ಸಮಸ್ಯೆ ಆಗಿದೆ. ಸಂಬಂಧಪಟ್ಟಂಥವ್ರಿಗೆ 2 ವರ್ಷದಿಂದನೂ ಕೂಡ ಅಷ್ಟೇ ಕೇಳ್ತಾನೆ ಇದ್ದೀವಿ. ಇದುವರೆಗೂ ಕೂಡ ಅಷ್ಟೇ ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ, ಬದಲಾಯಿಸಲಿಲ್ಲ ಅಂತ ಹೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಮುಂದಿನ ದಿನ ಈ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೆಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಈ ಒಂದು ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.